ಯಾವಾಗ ಕೋವಿಡ್ ಜಾಸ್ತಿ ಆಯಿತು ಜನಕ್ಕೆ ಗೊತ್ತಾಯಿತು. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲಾರ್ದ ಅಥವಾ ಇಷ್ಟು ದಿನ ಹೆಲ್ತ್ ಸೆಕ್ಟರ್ ಎಲ್ಲಿತ್ತು ಅಂತಂದರೆ ಡಿಸೀಸ್ಗಳು ಬಂದ ಮೇಲೆ ಅಷ್ಟೇ ಎಲ್ಲ ಹಾಸ್ಪಿಟಲು ಡಾಕ್ಟರ್ಸು ಅಥವಾ ಮೆಡಿಕಲ್ ಫೆಸಿಲಿಟೀಸ್ಗಳು ಬೇಕಾಗಿತ್ತು. ಸೊ ಯಾವಾಗ ಕೋವಿಡ್ ಬಂತು, ಸೊ ಆವಾಗ ಜಗತ್ತಿಗೆ ಗೊತ್ತಾಯಿತು ಡಿಸೀಸ್ ಬರೋಕ್ಕಿಂತ ಮುಂಚೆ ನನ್ನ ದೇಹ ಎಷ್ಟು ಇಂಪಾರ್ಟೆಂಟು, ಅದನ್ನು ಹೇಗೆ ಇಟ್ಕೋಬೇಕು ಅಂತ. ಸೊ ಆವಾಗ ಜನದ್ದು ಕಾನ್ಸೆಪ್ಟ್ಗಳು ಚೇಂಜ್ ಆಯಿತು. ಆವಾಗ ಆಯುರ್ವೇದ ಫೋರ್ಸೈಟಿಗೆ ಬಂತು. ಯಾಕಂತಂದರೆ ಯಾವಾಗ ಆಯುರ್ವೇದದಲ್ಲಿ ಮೊದಲಿಂದನೂ ಹೇಳಿದ್ದು ಅದೇ, ಫಸ್ಟು ನೀವು ಡಿಸೀಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಫಸ್ಟು ನಿಮ್ಮ ಆರೋಗ್ಯನ ಅಥವಾ ನಿಮ್ಮ ಲೈಫ್ ಸ್ಟೈಲ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ, ಅದರಿಂದ ನಿಮಗೆ ರೋಗಗಳು ಬರೋದು ಕಡಿಮೆ ಆಗುತ್ತೆ ಅಥವಾ ಬರಲಾರ್ದಂಗೆ ನಾವು ಪ್ರಿವೆಂಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ಬೇಕಾಗಿರೋದು ಅದೇ ನಮಗೆಲ್ಲ. ಇವಾಗ ನೀವು ವೆಸ್ಟರ್ನ್ ಕಡೆ ಹೋದ್ರಿ ಅಂತಂದರೆ ಅಲ್ಲಿ ಪ್ರಿವೆಂಟಿವ್ ಹೆಲ್ತ್ ಸೆಕ್ಟರ್ಸ್ಗಳು ಜಾಸ್ತಿ ಪಾಪ್ಯುಲರ್ ಆಗ್ತಾಯಿದೆ. ಸೊ ಓನ್ಲಿ ಲೈಕ್ ಈಗ ಎಮರ್ಜೆನ್ಸಿ ಮೆಡಿಸಿನ್ಸ್ಗಳು ಎಮರ್ಜೆನ್ಸಿಯಲ್ಲಿ ಮಾತ್ರ ಅದು ತೊಗೊಳೋಂಗೆ ಎಲ್ಲರೂ ಅದನ್ನು ಕನ್ಸಿಡರ್ ಮಾಡ್ತಾಯಿದ್ದಾರೆ. ಸೊ ಅದು ಅವ್ರವ್ರಿಗೆ ರಿಕ್ವೈರ್ಮೆಂಟ್ ಬಿಟ್ಟಿರೋದು. ಬಟ್ ಆಯುರ್ವೇದ ಯಾವತ್ತೂ ಹೇಳೋದೇನು ಅಂದರೆ, ಸೊ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ, ನಿಮ್ಮ ಲೈಫ್ ಸ್ಟೈಲ್ ಅಂದರೆ ನೀವು ತೊಗೊಳ್ಳೋಂಥ ಆಹಾರ ಆಯಿತು, ನಾವು ಮಾಡೋಂಥ ಕೆಲಸಗಳಾಯಿತು, ನಾವು ಮಾಡೋಂಥ ಜೀವನ ಶೈಲಿ ಪದ್ಧತಿಗಳು, ಇದ್ರ ಮೇಲಿಂದ ನನ್ನ ಹೆಲ್ತ್ಗಳು ಡಿಸೈಡ್ ಆಗುತ್ತೆ ಅಥವಾ ಕಾಯಿಲೆಗಳು ಬರಲಾರ್ದಂಗೆ ಪ್ರಿವೆಂಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಆಯುರ್ವೇದ ಹೇಳಿದೆ. ಹಾಗಾಗಿ ಆಯುರ್ವೇದ ಇತ್ತೀಚೆಗೆ ಪಾಪ್ಯುಲರ್ ಅಂದರೆ ಅದ್ರ ಬಗ್ಗೆ ನಾಲೆಜ್ ಗೊತ್ತಾಗ್ತಾ ಇದೆ, ಯಾವುದು ಸರಿ ಯಾವುದು ತಪ್ಪು ಅಂತ ಜನಕ್ಕೆ ಸ್ವಲ್ಪ ಅರ್ಥ ಆಗ್ತಾ ಇದೆ. ಸೊ ಹಾಗಾಗಿ ಆಯುರ್ವೇದ ಕಡೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ಅದು ಒಳ್ಳೆಯದೇ, ಯಾಕಂದರೆ ಆರೋಗ್ಯಕ್ಕೆ ಹೋಗೋಕ್ಕೆ ಅದೊಂದು ದಾರಿ ಆಗುತ್ತೆ. ಯಾಕಂದರೆ ಅದರ ಹೆಸರು ಹೇಳೋದೇ ಆಯುರ್ವೇದ ಅಂತ, ಲೈಫ್ ಸೈನ್ಸದ್ದು ಅಂತ. ಸೊ ನಿಮ್ಮ ಲೈಫನ್ನು ಹೇಗೆ ಇಟ್ಕೋಬೇಕು, ಯಾವ ಥರ ಜೀವನ ಮಾಡಬೇಕು ಅನ್ನೋದು ಹೇಳ್ಕೊಡೋದೇ ಆಯುರ್ವೇದ ಅಂತ ಹೇಳೋದು. ಸೊ ಹಾಗಾಗಿ ಅದು ಪ್ರತಿನಿತ್ಯ ಅಂದರೆ ಇವಾಗ ಯಾವುದೋ ಒಂದು ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಮಾತ್ರ ನಾನು ಆಯುರ್ವೇದನ ಸೀಮಿತ ಮಾಡ್ಕೋಬಾರ್ದು. ಪ್ರತಿನಿತ್ಯ ನನ್ನ ಜೀವನದಲ್ಲಿ ಆಯುರ್ವೇದನ ಅಳವಡಿಸ್ಕೊಂಡ್ರೆ ಸೊ ನನಗೆ ಕಾಯಿಲೆಯಿಂದ ದೂರ ಇರ್ಬೋದು ಅಂತ ಹೇಳ್ಬೋದು.